ಪ್ರದರ್ಶನಕ್ಕೆ ಮುಂದಾದಂತ ಡಿಸಿಎಂ ಡಿಕೆಗೆ ಈಗ ಚಕ್ಮೇಟ್ 70-80 ಶಾಸಕರ ಬೆಂಬಲವಿದೆ ಅಂತ ಡಿಕೆ ಹೇಳಿದ್ರಲ್ಲ, ಈ ಬಣಕ್ಕೆ ಈಗ ಕೌಂಟರ್ ಸಿಕ್ಕಿದೆ. ಮತ್ತೆ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ರು 70-80 ಶಾಸಕರ ಬೆಂಬಲ ಇದೆ ಅಂತ ಹೇಳ್ತಿದ್ದಂತಹ ಡಿಕೆ ಬಣಕ್ಕೆ ಕೌಂಟರ್ ಕೊಟ್ಟಿದ್ದಾರೆ. 80 ಶಾಸಕರ ಬೆಂಬಲ ಇದೆ ಅನ್ನೋದು ಮುಖ್ಯವಲ್ಲ. ಡಿಸಿಎಂ ಡಿಕೆಶಿಗೆ ಈಗ ಸತೀಶ್ ಜಾರಕಿಹೊಳಿ ಬಣಕ್ಕೆ ತಿರುಗೇಟ್ ಕೊಟ್ಟಿರುವಂತದ್ದು. ಪಕ್ಷ ಮುನ್ನಡೆಸುವಂತಹ ಸಾಮರ್ಥ್ಯ ಇದ್ದವರಿಗೆ ಅವಕಾಶ ಸಿಕ್ಕೇ ಸಿಗುತ್ತೆ. ಇಂಥ ಸಂದರ್ಭದಲ್ಲಿ ಬಂದಾಗ ಚರ್ಚಿಸೋಣ ಅಂತಿದ್ದಾರೆ. ಸಾಮರ್ಥ್ಯ ಇರುವವರಿಗೆ ಅವಕಾಶ ಸಿಗುತ್ತೆ ಅಂದಿದ್ದಾರೆ ಮತ್ತು ಸಂದರ್ಭ ಬಂದಿಲ್ಲ ಅಂತ ಕೂಡ ಹೇಳಿರುವಂತದ್ದು. ಸಿಎಂ ಕುರ್ಚಿ ಗೊಂದಲ ಯಾವಾಗ ಬಗೆಹರಿಯತ್ತೋ ನೋಡಬೇಕು, ಯಾವಾಗ ಬಗೆಹರಿಯತ್ತೆ ಅಂತ ನಾನೂ ಕಾಯ್ತಿದ್ದೀನಿ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಪವರ್ ಶೇರಿಂಗ್ ಬಗ್ಗೆ ವರಿಷ್ಠರು ತೀರ್ಮಾನವನ್ನ ಕೈಗೊಳ್ಳಬೇಕು. ಸ್ಪಷ್ಟ ನಿರ್ಧಾರವನ್ನ ಕೈಗೊಳ್ಳದೆ ಇರಲು ಕಾರಣ ಗೊತ್ತಾಗ್ತಿಲ್ಲ. ಯತೀಂದ್ರನೇ ಹೈಕಮಾಂಡ್ ಎಂದ ಡಿಕೆಶಿಗೆ ಈಗ ತಿರುಗೇಟ್ ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ. 70-80 ಶಾಸಕರಿರೋದು ದೊಡ್ಡದಲ್ಲ ಅಂತ ಹೇಳಿದ್ದಾರೆ. ಗೊಂದಲ ಬಗೆಹರಿದು ಕಾಂಗ್ರೆಸ್ ಗಟ್ಟಿಯಾಗಬೇಕು. ಎಲ್ಲರೂ ದೊಡ್ಡವರೇ, ಯಾರೂ ಸಣ್ಣವರು ಅಂತ ಹೇಳಲಿಕ್ಕಾಗಲ್ಲ. ಒಟ್ಟಿನ ಗೊಂದಲ ಬಗೆಹರಿಬೇಕು, ಕಾಂಗ್ರೆಸ್ ಗಟ್ಟಿಯಾಗಿರಬೇಕು ನಮ್ಮ ಪಕ್ಷ ಅಂತ ಈಗ ಹೇಳಿರುವಂಥದ್ದು. ಒಂದ್ ರೀತಿ ಇದು ಕೌಂಟರೇ. ಯಾಕೆಂದ್ರೆ ಶಕ್ತಿ ಪ್ರದರ್ಶನಕ್ಕೆ ಇವರು ಮುಂದಾದ್ರು ಡಿಕೆ ಬಣದವರು. ಈಗ 70-80 ಶಾಸಕರು ಇರೋದು ಮುಖ್ಯವಲ್ಲ. 80 ಶಾಸಕರು ಇದ್ರೇನು ಯಾರಿಗೆ ಸಾಮರ್ಥ್ಯ ಇರುತ್ತೋ ಅವರಿಗೆ ಅವಕಾಶ ಸಿಕ್ಕೇ ಸಿಗತ್ತೆ. ಅದಕ್ಕಾಗಿ ನಾವು ಯಾಚಿಸಬೇಕಿಲ್ಲ ಅಂತ ಸಂದರ್ಭ ಬಂದಾಗ ಚರ್ಚಿಸೋಣ ಅಂದಿದ್ದಾರೆ. ಹಂಗಾರೆ ಡಿಕೆಶಿ ಅವರಿಗೆ ಸಾಮರ್ಥ್ಯವೇ ಇಲ್ವಾ? ಇವರ ಪ್ರಕಾರ ಸಾಮರ್ಥ್ಯ ಇರೋರ್ಗೆ ಅವಕಾಶ ಸಿಗುತ್ತೆ. ಸಿಎಂ ಕುರ್ಚಿ ಗೊಂದಲ ಯಾವಾಗ ಬಗೆಹರಿಯತ್ತೆ ನೋಡಬೇಕು, ನಾನು ಕಾಯ್ತಿದ್ದೀನಿ ಯಾವಾಗ ಬಗೆಹರಿಯತ್ತೆ ಅಂತ ನೋಡೋದಕ್ಕೆ ಅಂತ ಹೇಳಿರುವಂತದ್ದು. ಪವರ್ ಶೇರಿಂಗ್ ಬಗ್ಗೆ ವರಿಷ್ಠರು ತೀರ್ಮಾನ ತೆಗೆದುಕೊಳ್ಳಬೇಕು. ಅಫ್ಕೋರ್ಸ್ ರಾಜ್ಯ ರಾಜಕಾರಣವೇ ಕಾಯ್ತಿದೆ, ಅದಕ್ಕೋಸ್ಕರ ಸ್ಪಷ್ಟ ನಿರ್ಧಾರ ಕೈಗೊಳ್ಳದೆ ಇರಲು ಕಾರಣ ಗೊತ್ತಾಗ್ತಿಲ್ಲ ಅಂದಿದ್ದಾರೆ. ಯತೀಂದ್ರನೇ ಹೈಕಮಾಂಡ್ ಅಂತ ಡಿಕೆ ಯತೀಂದ್ರ ಹೇಳಿರೋದಕ್ಕೆ ಈಗ ತಿರುಗೇಟನ್ನ ಕೊಟ್ಟಿದ್ದಾರೆ. ಡಿಕೆಶಿ ಅವರು ಹೇಳಿದ್ರು ಯತೀಂದ್ರ ಅವರ ಹೇಳಿಕೆಗೆ, ಹೌದು ಅವರೇ ಅವರ ಹೈಕಮಾಂಡ್ ಇರಬಹುದು, ಸಿದ್ದರಾಮಯ್ಯನವರೇ ಅವರ ಹೈಕಮಾಂಡ್ ಇರಬಹುದು, ಆದ್ರೆ ನಮ್ಮ ಹೈಕಮಾಂಡ್ ಬೇರೆ ಇದೆ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಈಗ ಅದೇ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿ ಅವರು ಕೂಡ ತಿರುಗೇಟನ್ನ ನೀಡಿರುವಂತದ್ದು. ಈ ರೀತಿ ಕೌಂಟರ್ ಕೊಟ್ಟಿದ್ದಾರೆ. 70-80 ಶಾಸಕರ ಬೆಂಬಲವಿದೆ ಅಂತ ಹೇಳಿದಂತಹ ಡಿಕೆ ಬಣಕ್ಕೆ 80 ಶಾಸಕರ ಬೆಂಬಲ ಇದೆ ಅನ್ನೋದು ಮುಖ್ಯವಲ್ಲ. ಯಾರಿಗೆ ಸಾಮರ್ಥ್ಯವಿದೆ ಅವರಿಗೆ ಅವಕಾಶ ಸಿಕ್ಕೇ ಸಿಗತ್ತೆ. ಯಾರು ಇಲ್ಲಿ ಬಂದು ಬೇಡಿಕೊಳ್ಬೇಕಾಗಿಲ್ಲ, ಯಾಚಿಸಬೇಕಾಗಿಲ್ಲ. ಪಕ್ಷವನ್ನ ಮುನ್ನಡೆಸುವಂತಹ ಸಾಮರ್ಥ್ಯ ಇದ್ದವರಿಗೆ ಅವಕಾಶ ಸಿಕ್ಕೇ ಸಿಗತ್ತೆ. ಕಾದು ನೋಡೋಣ. ಇನ್ನೂ ವರಿಷ್ಠರು ಮತ್ತು ಹೈಕಮಾಂಡ್ ಯಾವುದೇ ನಿರ್ಧಾರವನ್ನ ತೆಗೆದುಕೊಂಡಿಲ್ಲ. ಯಾಕೆ ಅಂತ ನಮಗೂ ಗೊತ್ತಾಗ್ತಿಲ್ಲ, ನಾನು ಕಾಯ್ತಿದ್ದೇನೆ. ಆದ್ರೆ ಅಂತಹ ಸಂದರ್ಭ ಇನ್ನೂ ಬಂದಾಗ ಚರ್ಚಿಸೋಣ ಅನ್ನುವಂಥ ರೀತಿಯಲ್ಲಿ ಮಾತನಾಡಿದ್ದಾರೆ. ಸಾಮರ್ಥ್ಯ ಇರೋರು ಅವಕಾಶಕ್ಕೆ ಯಾಚಿಸಬಾರ್ದು, ಅವಕಾಶ ಸಿಕ್ಕೇ ಸಿಗತ್ತೆ. ಸಿಎಂ ಕುರ್ಚಿ ಗೊಂದಲ ಏನಿದೆ, ಯಾವಾಗ ಬಗೆಹರಿಯತ್ತೋ ಕಾದು ನೋಡಬೇಕು ಅಂತ ಸತೀಶ್ ಜಾರಕಿಹೊಳಿ ಹೇಳಿರುವಂಥದ್ದು. ಪವರ್ ಶೇರಿಂಗ್ ಬಗ್ಗೆ ವರಿಷ್ಠರು ಅಫ್ಕೋರ್ಸ್ ತೀರ್ಮಾನವನ್ನ ಕೈಗೊಳ್ಳಬೇಕು. ಆದರೆ ಈ ಒಂದು ಪವರ್ ಶೇರಿಂಗ್ ಮಧ್ಯೆ ರಾಜ್ಯದ ಅಭಿವೃದ್ಧಿ ಅಂತ ಜನ ಪ್ರಶ್ನೆ ಮಾಡ್ತಾರಲ್ಲ, ಅದಕ್ಕೆ ಸ್ಪಷ್ಟವಾದಂತಹ ಉತ್ತರಗಳು ಬೇಕಿದೆ. ಈಗ ಸ್ಪಷ್ಟ ನಿರ್ಧಾರವನ್ನ ಕೈಗೊಳ್ಳೋದಕ್ಕೆ ಸಿಎಂ ನೀವಾಗ್ತಿರೋ ಅವರಾಗ್ತಾರೋ ಅನ್ನುವಂತಹ ವಿಚಾರಗಳನ್ನು ಬಿಟ್ಟು ಅಭಿವೃದ್ಧಿಯ ಕಡೆಗೆ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಈಗ ಇವರು ಹೇಳ್ತಿರುವಂತಹ ಪ್ರಕಾರ ಹೈಕಮಾಂಡ್ ಯಾವಾಗ ನಿರ್ಧಾರ ತಗೊಳ್ಳುತ್ತೋ ಗೊತ್ತಿಲ್ಲ, ಯಾಕೆ ಸುಮ್ಮನಿದೆ ಸೈಲೆಂಟ್ ಆಗಿದೆ ಅಂತ ಕೂಡ ಗೊತ್ತಿಲ್ಲ, ನಾನು ಕಾಯ್ತಿದ್ದೀನಿ ಅಂತ ಸತೀಶ್ ಜಾರಕಿಹೊಳಿ ಹೇಳಿರುವಂತದ್ದು. ಏನು 70-80 ಶಾಸಕರ ಬೆಂಬಲ ನನಗೆ ಇದೆ ಅಂತ ಹೇಳಿ ತಮ್ಮ ಸಾಮರ್ಥ್ಯವನ್ನ ಶಕ್ತಿ ಪ್ರದರ್ಶನಕ್ಕೆ ಮುಂದಾದಂತಹ ಡಿಕೆಶಿ ಬಣ ಏನಿತ್ತಲ್ಲ, ಈಗ ಇವರಿಗೆ ಒಂದು ರೀತಿ ಇದೊಂದು ದೊಡ್ಡ ಕೌಂಟರ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ 80 ಜನ ಇರೋದು ಮುಖ್ಯ ಅಲ್ಲ, ಸಾಮರ್ಥ್ಯ ಇರಬೇಕು ಅನ್ನೋ ರೀತಿಯಲ್ಲಿ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ.